ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದು ಗುರುವಾರ ಸಾಯಂಕಾಲ ಆಲ್ರೆಡಿ ಟೈಮ್ ಆಗಿದೆ, 5 ಹತ್ತತ್ರ ಆಗಿದೆ. ಇವತ್ತು ಊರಿಗೆ ಹೊರಡ್ತಾ ಇದ್ದೀವಿ. ಏನಕ್ಕೆ ಏನು ಅನ್ನೋದು ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಊರಿಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಐಟಮ್ಸ್ಗಳು ಕೂಡ ತಗೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಅಡುಗೆ ಐಟಮ್ಸ್ಗಳು ಮತ್ತು ಪುದೀನ, ಕೊತ್ತಂಬರಿ, ಇಷ್ಟು ಲಗೇಜ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಏನು ಕೂರ್ಗೆ ಹೋಗ್ತಾ ಇದ್ದೀವಿ, ಏನು ಇಷ್ಟೆಲ್ಲ ಐಟಮ್ಸ್ಗಳು ಕೂಡ ತಗೊಂಡೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇರ್ತೀರ. ಖಂಡಿತವಾಗಿ ನಾನು ಶೇರ್ ಮಾಡ್ಕೋತೀನಿ. ಇದು ಬಂದು ಬಾಳೆ ಹಣ್ಣು, ಸ್ವಲ್ಪ ಕಾಯಿ ಥರನೇ ಇದ್ದಂಗೆ ನಾನು ತೊಗೊಂಡಿದ್ದೀನಿ. ಏನಕ್ಕಪ್ಪ ಹೋಗ್ತಾ ಇರೋದು ಊರಿಗೆ ಅಂದರೆ ಸ್ವಲ್ಪ ಪೂಜೆ ಇದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇವಾಗ ಬಂದು ನಾನು, ಖುಷಿ, ನಿಶಾ 3 ಜನ ಹೋಗ್ತಾ ಇದ್ದೀವಿ. ಹಸ್ಬೆಂಡು, ಮಗ ಬರ್ತಾ ಇಲ್ಲ. ಹಸ್ಬೆಂಡು ಬಂದು ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನೈಗೆ ಹೋಗಿದ್ರು ಮೀಟಿಂಗ್ಗೆ, ಅವರು ಕೂಡ ಇನ್ನೂ ಬಂದಿಲ್ಲ. ಇವತ್ತು ನೈಟು ಬರ್ತಾ ಇದ್ದಾರೆ. ಮಗನಿಗೂ ಕೂಡ ಸ್ಕೂಲ್ ಇರೋದ್ರಿಂದ ಅವನು ಬರ್ತಾ ಇಲ್ಲ. ನಾಳೆ ನಾವು ಬರ್ತೀವಿ, ಸ್ಕೂಲು ಆಫೀಸ್ ಎಲ್ಲ ಮುಗಿಸ್ಕೊಂಡು ನೀವು ಹೊರಡ್ರಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು, ನಿಶಾ, ಖುಷಿ ಇವಾಗ ಹೊರಡ್ತಾ ಇದ್ದೀವಿ. ಬೆಳಗ್ಗೆನೇ ಹೋಗೋ ಪ್ಲ್ಯಾನ್ ಇತ್ತು, ಆದರೆ ಲೇಟ್ ಆಯಿತು. ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದ್ಲು ನಿಶಾ. ಬರೋದ್ರೊಳಗಡೆ 5 ಗಂಟೆ ಆಗೋಯ್ತು. ನೋಡ್ತಾ ಇರ್ಬೋದು, ಕತ್ಲೆನೇ ಆಗೋಯ್ತು. ನಾವು ಆಲ್ರೆಡಿ ನೆಲಮಂಗಲ ಬಿಟ್ಟು ಮುಂದೆ ಬಂದಿದ್ದೀವಿ. 8:30 9 ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮನೆಗೆ ರೀಚ್ ಆಗೋದ್ರೊಳಗಡೆ. 8:30 ಆಗಿತ್ತು. ಮಗಳು ತುಂಬ ಹೊಟ್ಟೆ ಹಸಿತಾ ಇದೆ ಅಂದ್ಲು. ಸರಿ ಆಯಿತು, ಊಟ ಮಾಡ್ಕೊಂಡೇ ಹೋಗೋಣ ಅಂದ್ಬಿಟ್ಟು ಊಟ ಮಾಡೋಕ್ಕೆ ಅಂದ್ಬಿಟ್ಟು ಬಂದಿದ್ದೀವಿ. ಒಬ್ಬರು ಇರಲಿಲ್ಲ, ಯಾಕೆಂದರೆ 8:30 ಟೈಮು, ಇನ್ನು ಊಟದ ಟೈಮು ಕೂಡ ಆಗಿರಲಿಲ್ಲ. ನಾವು ವೀಕ್ ಡೇಸ್ ಆಗಿರೋದ್ರಿಂದ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಎಲ್ಲರೂ ಕೂಡ ಬಂದರು. ನಾವು ಕೂಡ ಊಟ ಮಾಡಿದ್ವಿ. ಮಗಳು ಗೋಬಿ ಮಂಚೂರಿ ತೊಗೊಂಡಿದ್ಲು. ಬೇಡ ಅಂದೆ, ಆಗೋ ಇಲ್ಲ ನಂಗೆ ಬೇಕೇ ಬೇಕು ಅಂತ ತೊಗೊಂಡಿದ್ಲು. ಮೆತ್ತಿಗೆ ತಿನ್ನು, ಬಿಸಿ ಇದೆ. ಊಟ ಬಂದು ನಾನು ರೋಟಿ ಮತ್ತು ಮಶ್ರೂಮ್ ಕರಿ ತೊಗೊಂಡಿದ್ವಿ. ನಿಶಾ ಬಂದು ನಾನ್ ತೊಗೊಂಡಿದ್ಲು. ಖುಷಿ ಬಂದು ಫ್ರೈಡ್ ರೈಸ್ ತೊಗೊಂಡಿದ್ರು. ಮತ್ತು ಎಲ್ಲರೂ ಕೂಡ ಒಂದು ಪ್ಲೇಟು ಗೋಬಿ ಮಂಚೂರಿ ತೊಗೊಂಡ್ವಿ. ಮಗಳು ಆಗು ತಿನ್ನಲಿಲ್ಲ, ಸ್ವಲ್ಪ ತಿನ್ನಲಷ್ಟೇ. ಸ್ಪೂನಲ್ಲಪ್ಪ ನಿಂಬೆಣ್ಣು ಸೈಡಿಗೆ ಫಸ್ಟು ಕಡ್ಡಿನಿ ಕರಿಕಪ್ಪ 2 ಸ್ಪೂನಲ್ಲಿ ಮೆಕ್ಕೆ ಚೆಲ್ಬೇಡ, ಮೆಕ್ಕೆ ಅಂತ. ನಿಮ್ಗೆ ಎಷ್ಟು ಬೇಕಷ್ಟಪ್ಪ, ಬಿಡು, ಆಮೇಲೆ ಹಾಕ್ಕೊಳ್ಳಿ. 1 ಸ್ಪೂನ್ ಅಲ್ಲಿಕ್ಕೂ 1 ಸ್ಪೂನಲ್ಲಿ ತಿನ್ನು. ಅದು ದಾಲ್ ಇದೆ ನೋಡಿ. ಸೈಡಲ್ಲಿ ಹಾಕೋ, ಮೇಲೆ ಹಾಕ್ಕೊಬೇಡ. ಬರೀ ಸಾಸೆ ಬರಲಿಲ್ಲ. ಖುಷಿಗಡ ವೇಟ್ ಮಾಡ್ತಾ ಇದ್ದಾರೆ. ನಿಂತ್ಕೋ. ಹಾಕೋ. ಇಲ್ಲಿಗ ಯೂಟ್ಯೂಬರ್ ಎಲ್ಲೆಲ್ಲಿ ತಿರುಗಿಲ್ಲ, ಎಲ್ಲ ಕಡೆ ತಿರ್ಗ. ಇಲ್ಲೆಲ್ಲ ರೋಡು ಕುಣಿಗಲ್ ರೋಡ್ ಅವ್ರು ಹೋಗೋದು. ಈ ರೋಡೆಲ್ಲ ಹಳ್ಳಿ ಮನೆ. ಕುತ್ಕೊಬಿಡ್ನೇನು ಇಲ್ಲ ಅಂತ ರಶ್ ಇಲ್ಲ, ಅವ್ನು ಸ್ಕೂಲ್ ಇದೆ. ಹೋಗಲ್ಲ
ಒಣಗಿರಂಗೈತಲ್ಲ ಮನೆಲ್ಲ. ಹಾಂ ಬರ್ಬೋದಿತ್ತೇನೋ. ಅಲ್ಲ ಇಲ್ಲಿವರೆಗೂ ಬಳೆ ಸೆಟ್ರು ಹೊಲ್ವರೆಗೂ ಒಣಗೈತೆ ಆಲೆ ನೆಲ. ಇಲ್ಲಾಂದರೆ ಇಲ್ಲಿ ಎಷ್ಟು ಇದಾಗಿರೋದ. ಹಾಂ ಫೈನಲಿ ಊರಿಗೆ ಬಂದು ತಲುಪಿದ್ವಿ. ಬರೋ ವರ್ಷದಲ್ಲಿ 9-9:30 ಆಗಿತ್ತು. ಇನ್ನು ಮುಂದೆ ನಮ್ಮ ಮನೆ ಹತ್ರ ಹೋಗಲ್ಲ ಕಾರು. ಇನ್ನು ಮುಂದೆ ಇದೇ ಪರಿಸ್ಥಿತಿ, ಇಲ್ಲಿ ನಿಲ್ಲಿಸ್ಬಿಟ್ಟೆ ನಡ್ಕೊಂಡು ಹೋಗ್ಬೇಕು. ಇವಳು ಬಂದ್ಬಿಟ್ಲು. ನಡಿ 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 ಬಿಟ್ಟು ಬಿಡಬೇಡ ಅವನ್ನ. ತಾಣೋಗಿ ಕಟಕ್ ಬಿಟ್ಟರೆ ಸಾಕಾಗ್ಬಿಟ್ಟೈತೆ ನಾನು. ಲಕ್ಕಲ್ಲ ಇಲ್ಲೊಂಚೂರು ಕಾರು ಮನೆ ಹತ್ರ ಹೋಗಲ್ವಲ್ಲ, ಊರೊಳಗಡೆ ನಿಲ್ಲಿಸ್ಬೇಕು. ಊರೊಳಗಡೆ ನಿಲ್ಲಿಸ್ಬಿಟ್ಟು ನಾವು ನೆಡ್ಕೊಂಡು ಬರ್ತಾಯಿದ್ವಿ. ನಾನು ನಿಶಾ ಖುಷಿ ಬಂದು ನಮ್ಮ ಭಾವ ಬಂದಿದ್ರು ಲಗೇಜೆಲ್ಲ ಎತ್ಕೊಳೋದಕ್ಕೆ ಅಂದ್ಬಿಟ್ಟು. ಅವಳು ಹೋದ್ಲು ಗಾಡಿ ಮೇಲೆ. ಆಲ್ರೆಡಿ 9:30 ಆಗಿತ್ತು ಟೈಮು. ಇಷ್ಟೊತ್ತಿನಲ್ಲಿ ಬರೋದಕ್ಕೆ ನನಗಂತೂ ಭಯ, ಏಕೆಂದರೆ ಈಗ ಗೊತ್ತಲ್ಲ ಚಿರತೆ ಕಾಟ ಬೇರೆ. ಆದರೆ ನಾವು ಬರೋದೇ ನೈಟ್ ಹೊತ್ತು, ಹೋಗಲೇಬೇಕು, ಏನು ಮಾಡೋಕ್ಕಲ್ಲ. ಬಂದ್ವಿ ಫೈನಲಿ. ಮನೆಗೆ ಬಂದಿದ್ದೆ ಒಂಥರ ಜೀವ ಬಂದಂಗೆ ಆಗುತ್ತೆ. ಅಷ್ಟವರೆಗೂ ಜೀವನ ಕೈಲಿ ಇಟ್ಕೊಂಬಂದು ಅಂತಾರಲ್ಲ, ಆ ಥರ ಕೈಲಿ ಇಟ್ಕೊಂಡು ಬರ್ತೀವಿ. ಇದ್ಯಾವುದು ಮನೆ ಹತ್ರ ರೀಚ್ ಆಗಿದೆ, ಏನೋ ಒಂಥರ ಧೈರ್ಯ ಬಂದಂಗೆ ಆಗುತ್ತೆ ನಮಗಂತೂ. ನಾನಿದೆ ಹಿಂಗೆ ಬಂದ್ಬಿಡ್ತಾಳ ಆನೆ. ಇದು ಅಲ್ಲೇ. ಹಾಂ ನಡಿ ನಡಿ ನಡಿ. ಫ್ರೆಂಡ್ ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ನೈಟ್ ಊರಿಗೆ ಬಂದ್ವಿ. ಲಿಯೋ ಸಿಂಬ ವಾಕಿಂಗ್ ಮಾಡಿಸಿ ಕಟ್ಟಾಕ್ಬಿಟ್ಟು ನಂತರ ತೋಟದ ಹತ್ರ ಬರ್ತಾ ಇದೀನಿ. ನೋಡೋಣ ತೋಟ ಅಂತ. ತುಂಬ ಮಳೆ ಬಂದಿದೆ, ತುಂಬ ಗ್ರೀನರಿಯಾಗಿ ಕಾಣಿಸ್ತಾ ಇತ್ತು. ಎಲ್ಲ ನೋಡಿದ್ರೆ ಹಸಿರಿದೆ. ಒಂದೆರಡು ಗಿಡಗಳು ಹಾಕಿದ್ದಾವೆ, ಎಲ್ಲ ಹತ್ಕೊಂಡಿದ್ದಾರೆ. ಇದು ಬಂದು ನೇರಳೆ ಹಣ್ಣಿನ ಗಿಡನೂ ಏನೋ ಇರಬೇಕದು. ಇಲ್ಲೊಂದು ನಿಂಬೆ ಗಿಡ, ಇಲ್ಲೊಂದು ಗಿಡ, ಪನ್ನೇರಳೆ ಗಿಡ ಇರಬೇಕಿದೆ. ಇದು ನೇರಳೆ ಗಿಡ ಆಲೆ ತುಂಬ ವರ್ಷಗಳಾಗಿತ್ತು ಹಾಕಿ. ನೋಡಿ ನಾವು ಅತ್ತೆ ಗೋರಿ ಮೇಲೆ ಸಿದ್ದಪ್ಪಣ್ಣ ಮಲಗಿದ್ದಾರೆ. ಮನೆ ಇನ್ನೂ ಇದ್ದಿಲ್ಲ. ಅಷ್ಟೊತ್ತಿಗೆ ಎದ್ದುಬಿಟ್ಟೆಲ್ಲ ಕೆಲಸ ಮಾಡ್ತಾ ಇರೋರು. ಇವತ್ತಿನ್ನೂ ಏನೋ ಮಲಗಿದ್ದಾರೆ. ಇದೇನು ಹಿಂಗೈತಲ್ಲ ಅಂತ ಅನ್ಕೊಳ್ತೀನಿ. ಸಿದ್ದಪ್ಪಣ್ಣ ಏನು ಇಲ್ಲಿ ಮಲಗ್ಬಿಟ್ಟಿದ್ದೀರಾ? ಹೆಂಗಿದ್ರು ಮಳೆ ಬಂದರೆ ನೆನ್ನೆ ಅಲ್ಲ. ಮಲಿಕಳಿ ನಾನು ಕೂಗ್ದೆ ಸುಮ್ಮನೆ.
ಅಷ್ಟೊತ್ತಿಗೆ ಎದ್ಬಿಟ್ಟಿರಲ್ಲ. ಎದ್ದಿಲ್ಲ. ಯಾಕೆ ಹುಷಾರಿಲ್ವಾ? ಜ್ವರನಾ? ಯಾವಾಗಿಂದ? ಓ, ಹಾಸ್ಪಿಟ್ಲಿಗೋ ಮಾತ್ರನ ತಗೋಬೇಕಿತ್ತು. ತಗೊಂಡಿದ್ರಾ? ಸೊಳ್ಳೆ ಪೊಳ್ಳೆ ಇಲ್ವಣ್ಣ ಇಲ್ಲಿ? ಹ್ಞೂ. ಮಲಿಕಳಿ, ನಾನು ಸುಮ್ಮನೆ ಕೂಗ್ದೆ. ತೋಟ ಎಲ್ಲ ಒಂದು ರೌಂಡ್ ಹಾಕೊಂಡು ನೋಡಿಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ನಂತರ ನನ್ನ ಕೆಲಸ ಶುರು ಆಯಿತು. ಇವತ್ತು ಮನೆಯಲ್ಲಿ ಪೂಜೆ ಇದೆ. ಏನು ಪೂಜೆ ಅಂದರೆ ನಮ್ಮದು ಮನೆ ದೇವ್ರದ್ದು ಪೂಜೆ. ಹೋದ ವರ್ಷ ಮಾಡಿದ್ವಿ, ಹಳೆಬೀಡು ಹೋಗಿ ನೋಡಿ ಹೋದ ವರ್ಷ ಒಂದು ಫಂಕ್ಷನ್ ಮಾಡಿದ್ವಿ ದೇವ್ರದ್ದು. ಅದೇ ದೇವ್ರ ಪೂಜೆ ಮಾಡಬೇಕು ಈ ವರ್ಷವೂ ಕೂಡ ಅಂತ ಒಂದು ಡೇಟ್ ಹಾಕಿದ್ರು. ಯಾಕೋ ಗೊತ್ತಿಲ್ಲ, ಮಾಡೋಕ್ಕಾಗಲಿಲ್ಲ. ಅದರಿಂದ ಸಿಂಪಲ್ ಆಗಾದರೂ ಮಾಡೋಣ, ಬಿಡೋದು ಬೇಡ ಅಂತ ಅಂದ್ರೆ ಹಸ್ಬೆಂಡು. ಅದಕ್ಕೋಸ್ಕರನೇ ಇವತ್ತು ಬಂದಿರೋದು ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು. ಅದು ಸ್ವಲ್ಪ ಜಾಡ ಎಲ್ಲ ಹೊಡೆದು ಮನೆ ಕ್ಲೀನಿಂಗ್ ಮಾಡಿ ಮಾಡೋಣ ಅಂದ್ಬಿಟ್ಟು. ನೆನ್ನೆನೇ ಬರೋ ಪ್ಲ್ಯಾನ್ ಇದ್ದಿದ್ದು, ಬರೋಕ್ಕಾಗಲಿಲ್ಲ. ಅದರಿಂದ ಇವತ್ತಾದರೂ ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಜಾಡ ಸ್ವಲ್ಪ ಏನು ಅಷ್ಟಾಗೇನು ಗಲೀಜಾಗಿರಲಿಲ್ಲ, ಎಲ್ಲ ಕ್ಲೀನಾಗೇ ಇತ್ತು. ಆದರೂ ಹಬ್ಬ ಅಂತ ಮಾಡ್ತಾಯಿದ್ದೀವಿ ಅಂದಮೇಲೆ ಏನಾದರೂ ಈ ಥರ ಕ್ಲೀನ್ ಮಾಡ್ಕೊಂಡು ಮಾಡಿದ್ರೆ ಒಂಥರ ಖುಷಿ ಆಗುತ್ತಲ್ವ. ಅದರಿಂದ ನಾನು ಕೂಡ ಸಿಂಪಲ್ಲಾಗಿ ಜಾಡ ಎಲ್ಲ ಹೊಡೆದು ಎಲ್ಲ ಗುಡಿಸಿ ಒರೆಸೋಣ ಅಂದ್ಬಿಟ್ಟು ಇವಾಗ ನೆಲ ಎಲ್ಲ ಒರೆಸ್ತಾ ಇದ್ದೀನಿ. ಮಾವಿನ ಹಣ್ಣು ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆಯಲ್ಲ. ಈ ವರ್ಷ ಅಂತೂ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಈ ವರ್ಷ ತಿಂದಷ್ಟು ಮಾವಿನ ಹಣ್ಣು ಯಾವ ವರ್ಷ ಕೂಡ ತಿಂದಿರಲಿಲ್ಲ, ಅಷ್ಟು ಮಾವಿನ ಹಣ್ಣು ತಿಂದಿದ್ದೀವಿ. ಅವ್ವ ಊರಿಂದ ಕೂಡ ಸುಮಾರು ಸತಿ ತಂದಿದ್ದೀವಿ. ಇಲ್ಲಿಂದ ಅತ್ತೆ ಮನೆಯಿಂದ ಇದೆ ಫಸ್ಟ್ ಟೈಮು. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗುವಾಗ ತಗೊಂಡೋಗಬೇಕು. ಫೋನ್ ಕೂಡ ಮಾಡಿದರು, ಮಾವಿನ ಹಣ್ಣು ಕಿತ್ತಿಟ್ಟಿದ್ದೀವಿ ಬನ್ನಿ ತಗೊಂಡೋಗಿ ಅಂತ. ಹೋಗುವಾಗ ಹಾಗೆ ತೊಗೊಂಡೋಗ್ಬೇಕು. ಮಗಳು ಕೂಡ ಇನ್ನೂ ಮಲಗಿದ್ದಾಳೆ. ಎಲ್ಲ ಕೆಲಸ ಎಲ್ಲ ಆಯಿತು ಸ್ನಾನಕ್ಕೆ ಹೋಗೋಣ ಅಂತ ಬಂದೆ. ಹಾಗೆ ಇಲ್ಲಿ ನವಿಲು ಎಷ್ಟೊಂದು ಹೋಗ್ತಾಯಿದ್ದೋ, ಮತ್ತು ಒಂದು ನವಿಲು ಪುಕ್ಕ ಎಲ್ಲ ಎಷ್ಟು ಚೆನ್ನಾಗಿ ತಕ್ಕೊಂಡಿತ್ತು. ತಗೊಳ್ಳೋಣ ವಿಡಿಯೋ ಆನ್ ಮಾಡಿದೆ, ಅಷ್ಟರಲ್ಲಿ ಹೊರಟೋಯ್ತು. ಹಾಗೆ ಅಲ್ಲೇ ನವಿಲೆಲ್ಲ ಹೋಗ್ತಾ ಇದ್ವಲ್ಲ, ಹಾಗೆ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ನೋಡಿ, ಒಬ್ಬಟ್ಟು ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಬೇಳೆ ಬೇಯಿಸಿದ್ದೆ, ಇವಾಗ ರುಬ್ತಾಯಿದ್ದೀನಿ. ಇಲ್ಲಿ ಬಂದು ಸಾಂಬಾರಿಗೆ ಫ್ರೈ ಮಾಡಿ ಇಟ್ಟಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ. ಬೆಳಗ್ಗೆ ತಿಂಡಿಗೆ ಒಂದು ಚಿತ್ರಾನ್ನ, ಗೊಜ್ಜು. ತಿಂಡಿ ಎಲ್ಲ ಆಯಿತು. ಇವಾಗ ಅಡುಗೆ ಕೂಡ ರೆಡಿ ಆಗ್ತಾಯಿದೆ. ಇವತ್ತು ಬಂದು ಒಬ್ಬಟ್ಟಿನ ಸಾಂಬಾರು, ಕಾಳು ಪಲ್ಯ, ಕೋಸಂಬರಿ. ಸುಸ್ತಾಯಿತು, ಅಷ್ಟಕ್ಕೆ ಸುಸ್ತು. ಓಕೆ ನೋಡಿ, ಒಬ್ಬಟ್ಟನ್ನ ರುಬ್ತಾ ಇದ್ದೀನಿ. ಓಕೆ, ಆಮೇಲೆ ಬಾಯನಮ್ಮ. ನೋಡಿ, ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಸಾಯಂಕಾಲ ಹಾಗೆ ಹೋಯ್ತು ಅಡುಗೆ ಮಾಡಿ ಮುಗಿಸೋ ಅಷ್ಟರಲ್ಲಿ. ಈಗ ಒಂದು 10 ಒಬ್ಬಟ್ಟು ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಹೋಗೋಣ ಅಂತ ಮಾಡ್ತಾ ಇದ್ದೀನಿ. ಇದು ಸೀದೋಗ್ತಿದೆ ಅನ್ಸುತ್ತೆ, ಹೇಳಿಲ್ವಾ? ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಸೀದೋಗಿಸ್ಬಿಟ್ಟು ಮಾತಾಡ್ಕೊಂಡು ಇದು ಸೀದೋಗಿದೆ ಸ್ವಲ್ಪ. ಹಾಂ, ನೋಡಿ ಒಬ್ಬಟ್ಟುಗಳು. ಆಮೇಲೆ ಇಲ್ಲಿ ನೋಡಿ ಪಾತ್ರೆಗಳು. ಟಾರ್ಚ್ ಆನ್ ಮಾಡಿದ್ಯಾ? ಟಾರ್ಚ್ ಆನ್ ಮಾಡಿದ್ರೆ ನೀಟಾಗಿ ಬರುತ್ತೆ ಕ್ಲಿಯರ್ ಎಲ್ಲ.
ಹೆಂಗ್ ಮಾಡೋದು ಹೇಳು, ಇದು ಹೆಂಗ್ ಮಾಡೋದು ಹೇಳಮ್ಮ. ಹಾಂ, ರೆಸಿಪಿ ಹೇಳಂದ್ರೆ ಫೈನಲಿ ಅಡುಗೆ ಎಲ್ಲ ಮುಗಿಸಿ ಇವಾಗ ಪೂಜೆ ಮಾಡೋಣ ಅಂತ ಎಲ್ಲರೂ ಕೂಡ ಬಂದಿದ್ದೀವಿ. ಅಡುಗೆ ಮಾಡೋ ಅಷ್ಟರಲ್ಲಿ 5 o'clock ಆಗೇ ಹೋಯ್ತು. ಮಳೆ ಕೂಡ ಬರೋ ಥರ ಆಗಿತ್ತು. ದೇವ್ರನ್ನ ತೋರಿಸ್ಬೇಕಾ? ಇದು ಮಾಡು. ಏನು ಊಟನಾ? ಮೇಲಿಂದ ಮಾಡಿ ಕ್ಲೀನಾಗಿ ಕವರ್ ಆಗುತ್ತೆ. ಅಲ್ಲಿ ಇದೆ ಏನು ಕವರಲ್ಲಿ ಇಲ್ಲೇ ಕಿಚ್ಚಲ ಇದು. ಅಲ್ಲೇ ಚುಚ್ಚು. ಅಲ್ಲ ಒಳಗಡೆ ಚುಚ್ಚು. ಬಳೆ ಇಕ್ಕುವ. ಬಳೆ ಯಾರಿಗೆ? ನಮ್ಮ ಮನೆ ಮಿಟ್ಟಿದ್ದು ದೇವ್ರನ್ನ ವಿಗ್ರಹ ತಾನೇ ಅದು. ಅದು ಆಗೋ ತಂದಿಕ್ಕಿದ್ದೀವಿ. ಏನು ಹೇಳು? ಇಲ್ಲಿ ಇದೈತಲ್ಲ ಲಿಂಗ, ಶಿವಲಿಂಗ. ಶಿವಲಿಂಗ ಇದೆ. ಹಾಂ, ಎಲ್ಲಿತ್ತು? ಅಲ್ಲಿ ಆಡ್ಕೊಡಿ ಎಲ್ಲಮ್ಮ ಮ್ಯಾಗಡೆ ಇತ್ತು. ಮ್ಯಾಗಡೆ ಗುಡಿಲಿತ್ತು. ಅದೇ ಆಡ್ಗೊಡಿಲಿತ್ತು. ಅಲ್ಲಿ ತಂದು ಅಲ್ಲಿಕ್ಕಿದ್ರ? ನಾನು ಇದೇನಪ್ಪ ಅಂದ್ಕೊಂಡೆ. ನಾನು ಹೊಟ್ಟೆ ಹಸಿತದೆ. ಊಟ ನೋಡಿದ್ದೆ, ಹೊಟ್ಟೆ ಹಸುವಾಯ್ತೈತೆ ಮಗಿಗೆ. ನಾನು ಊಟ ನೋಡೇ ಇಲ್ಲ. ಅಲ್ಲಿ ನೋಡ್ಲಿವ. ಕರ್ಪೂರ ಹಚ್ಚಿರೋದಿತ್ತು. ಹಾಂ, ಕರ್ಪೂರ ಹಚ್ಚಿ ಅದಕ್ಕೆ ಹಿಂಗೆ ಬೆಳಗ್ಬೋದಾ? ಬೆಳಗು ನಾನು ಮಾಡಿಲ್ಲ. ಮಾಡು. ತಗೋಬಾ, ಮಾಡುವ ಹಂಗೆ ಇಟ್ಕೊಂಗೆ. ನಾನು ಮರಕ್ಕೆ ಮಾಡಿಲ್ಲ. ಇದೆಲ್ಲ ಯಾರಿಗಮ್ಮ? 1, 2 ದೊಡ್ಡಪ್ಪ ದೊಡ್ಡಮ್ಮ. ಓಕೆ. ದೀಪ ಇಲ್ಲಲ್ಲ? ಅಲ್ಲಿದ್ದು ಬೇಡ ಬಿಡು. ಹೇ ಲಿಯೋ, ಎಲ್ಲ ಮಲ್ಕೊಂಡಿದ್ಯಾ? ಅಮ್ಮ ನೋಡಿ, ಲಿಯೋ ಎಲ್ಲಿ ಮಲ್ಕೊಂಡವಳೆ. ಅವ್ರ ಮಗ ನೋಡ್ರಿ. ಅವ್ರ ಮಗ ನೋಡಿದ್ರೆ ನಮ್ಮ ಲಿಯೋ ಮಲ್ಗೋಳೆ ಅನ್ಸ್ತಾರೆ ಅಷ್ಟೇ. ನಮ್ಮ ಲಿಯೋ ಬಂದು ಅವ್ರ ಗುಂಡಿ ಮೇಲೆ ಮಲಗಿದ್ಲು. ಅದಕ್ಕೆ ಅವ್ರ ಮಗ ನೋಡಿದ್ರೆ ಏನು ಅಂದ್ಕೊಳ್ಳಲ್ಲ, ನಮ್ಮ ಅಮ್ಮನ ಮೇಲೆ ಮಲಗಿದ್ದೆ ನಾಯಿ ಅಂದ್ಕೊಳ್ಳಲ್ವ ಅಂತ. ಅದರಿಂದ ಎಲ್ಲರೂ ಕೂಡ ನಗ್ತಾ ಇದ್ವಿ. ಇವಾಗ ಪೂಜೆಯಲ್ಲಿ ದೇವ್ರ ಹತ್ರ ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ನಮ್ಮ ಅತ್ತೆ, ನಮ್ಮ ಮಾವ ಮತ್ತು ನಮ್ಮ ಭಾವನ ಹೆಂಡತಿಗೆ ಎಲ್ಲರೂ ಕೂಡ ಎಡೆ ಇಟ್ಟು ಪೂಜೆ ಕೂಡ ಮಾಡ್ತಾಯಿದ್ದೀವಿ. ಪೂಜೆ ಆಯಿತು. ಅಷ್ಟರಲ್ಲಿ ಮಳೆ ಕೂಡ ಬರೋಂಗೆ ಆಗೋಯ್ತು ಫುಲ್ಲು. ಸ್ವಲ್ಪ ಇಲ್ಲಿ ಬಂದು ಅರ್ಜೆಂಟಾಗಿ ಪೂಜೆ ಮಾಡಿದ್ವಿ. ಏಕೆಂದರೆ ಅಷ್ಟು ಗುಡುಗು ಸಿಡ್ಲು ಮತ್ತು ಸಣ್ಣದಾಗೂ ಕೂಡ ಶುರು ಆಗೇ ಹೋಯ್ತು ಮಳೆ. ಆಮೇಲೆ ಹಾಗೆ ಸ್ಟಾಪ್ ಆಯಿತು. ಆಮೇಲೆ ನಿಧಾನಕ್ಕೆ ಪೂಜೆ ಮಾಡಿಕೊಂಡು ಆರಾಮಾಗಿ ನಿಧಾನಕ್ಕೆ ಮನೆಗೆ ಕೂಡ ಹೋದ್ವಿ. ಆಲ್ರೆಡಿ 6:30 ಆಗಿರೋದ್ರಿಂದ ಅದು ಸಾಯಂಕಾಲ ಆಗ್ತಿದ್ದಂಗೆ ಆ ಒಂದು ಹಳ್ಳಿ ಸೈಡು ವಾತಾವರಣ ಜುಯ್ ಅಂತ ಒಂಥರ ಸಣ್ಣ ಹುಳುಗಳೆಲ್ಲ ಸೌಂಡ್ ಮಾಡುತ್ತೆ ನೋಡಿ. ಅದು ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಅಂದರೆ ಒಂಥರ ಏನೋ ಒಂಥರ ಮನಸ್ಸಿಗೆ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು. ಏಕೆಂದರೆ ನಮ್ಮ ಸಿಟಿ ಸೈಡು ಈ ಥರ ಎಲ್ಲ ವಾತಾವರಣ ಸವಿಯೋಕ್ಕೆ ಸಿಗಲ್ಲ ಬಿಡ್ರಿ. ಹಳ್ಳಿ ಕಡೆ ಹೋದಾಗಲೇ ಈ ಥರ ಒಂದು ವಾತಾವರಣ ನಾವು ಸವಿಯಬೋದು ಅಷ್ಟೇ. ಆ ಒಂದು ಒಂಥರ ಖುಷಿ ಆಗ್ತಾಯಿದೆ. ಆ ಪೂಜೆ ಆಗಿರ್ಬೋದು, ಸಾಯಂಕಾಲದ ಪೂಜೆ, ಅಲ್ಲಿನ ಒಂದು ಸಣ್ಣ ಹುಳುಗಳ ಸೌಂಡು ಏನೋ ಒಂಥರ ಖುಷಿ ಅಂತ ಅನಿಸ್ತು. ಬೆಳಗ್ಗೆಯಿಂದ ಕೆಲಸ ಅಂತ ಮಾಡಿ ಸಾಯಂಕಾಲ ಮೇಲೆ ಇಲ್ಲಿ ಪೂಜೆ ಮಾಡಿದ್ಕು ಒಂಥರ ನೆಮ್ಮದಿ ಅನ್ನಿಸ್ತು ಮನಸ್ಸಿಗೂ ಕೂಡ. ಎಲ್ಲರೂ ಕೂಡ ಪೂಜೆ ಮಾಡ್ತಾಯಿದ್ದಾರೆ, ಮಕ್ಕಳು ಕೂಡ. ಏನು ಅಮ್ಮ ಇಲ್ಲ ಕಾಣಿಸ್ತೈತಾ ಅಂದಿದ್ದು.
ಅಲ್ಲಿ ಚುಚ್ಚು ಅಲ್ಲಿ ಚುಚ್ಚೋಗು. ಕೊಡಿಲಿ. ಕೊಡು. ಭಯ ನಂಗೆ. ಏಂತಿ ಭಯ? ನಮಸ್ಕಾರ ಮಾಡ್ಕೊ ಹೋಗು. ಅದು ನಂದು ಕೈಗೆ ಬಿದ್ದರೆ ಇದು ಇದಾಗುತ್ತೆ. ನೋವಾಯ್ತೈತಾ? ಅಲ್ಲೆರಡು ಕರ್ಪೂರ ಹಚ್ಬೇಕಿತ್ತು. ಹಚ್ರಿ ಅಲ್ಲೆರಡು ಕರ್ಪೂರ ಹಚ್ರಿ. ಅಲ್ಲೆರಡು ಅಲ್ಲವೇ ನೋಡ್ರಿ, ಅಲ್ಲಿ ಮಂಕ್ರಿಲಿ ಇರ್ಬೇಕು. ಫೈನಲಿ ದೇವ್ರ ಹತ್ರ ಮತ್ತು ಇಲ್ಲಿ ನಮ್ಮ ಅತ್ತೆ ಮಾವನ ಹತ್ರ ಎಲ್ಲ ಕಡೆ ಪೂಜೆ ಆಯಿತು. ಪೂಜೆ ಆದಮೇಲೆ ಹಾಗೆ ಇಲ್ಲೇ ಸ್ವಲ್ಪ ಹೊತ್ತು ನಿಂತ್ವಿ, ಏಕೆಂದರೆ ಮಳೆ ಕೂಡ ಹೋಯ್ತಲ್ವಾ. ಒಂದು 5 ನಿಮಿಷ ಹಾಗೆ ಇಲ್ಲೇ ಒಂದು 5 ನಿಮಿಷ ಇದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಕೂಡ ಹಾಗೆ ಪೂಜೆ ಎಲ್ಲ ಮುಗಿಸಿ ನಿಂತ್ಕೊಂಡು ಸುತ್ತಲೂ ನೋಡೋದೇ ಒಂಥರ ಖುಷಿ. ಈ ಒಂದು ಮಳೆಗಾಲದಲ್ಲಂತೂ ಹಳ್ಳಿ ಸೈಡು ಎಲ್ಲ ಹಚ್ಚ ಹಸಿರಾಗಿ ಕಾಣಿಸ್ತಾ ಇರುತ್ತೆ, ಏನೋ ಒಂಥರ ಖುಷಿ ಅನ್ನಿಸ್ತೈತೆ. ಹಾಗೆ ನಿಂತಿದ್ವಲ್ಲ, ವಿಡಿಯೋ ಶುರು ಮಾಡೋಣ ಅಂತ ವಿಡಿಯೋ ಮಾಡಿದೆ. ಹಾಗೆ ಮಳೆ ಬರ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದೀನಿ. ಮೋಡ ಆಗಿದೆ, ಹಾಗೆ ಸ್ಟಾಪ್ ಆಯಿತು ಮಳೆ ಕೂಡ. ಅವ್ರು ಎಷ್ಟು 19ನೇ ತಾರೀಕಲ್ವ ಅವ್ರು ತೀರೋಗಿದ್ದು? 19 ಮಾರ್ಚ್. ಅಣ್ಣ ಡಿಸೆಂಬರ್ 2, ಗೌರಮ್ಮಜ್ಜಿ ಅಕ್ಟೋಬರ್ 12. ಬರ್ರಿ ಊಟ ಮಾಡೋಣ. ಇನ್ನೇನೆಲ್ಲ ಆಗೈತಲ್ಲ ಮಾಡ್ರಿ. ಬಾಳೆಹಣ್ಣು ಕಾಯೆಲ್ಲ ತಗೊಳ್ರಿ. ಇಲ್ಲಿ ಎತ್ಕೊ, ಒಂದು ಹಣ್ಣು ಮುರಿದು ಇಕ್ಬಿಡು, ಅಲ್ಲಿ ಎಲೆ ಮೇಲೆ ಇಕ್ಬಿಡು. ಒಂದು ಅಲ್ಲೇ ಇಲ್ಲಮ್ಮ, ಇಲ್ವಾ? ಕಾಯಿ 2 ಎತ್ಕೊಳ್ಳೋದಾ? ಒಂದೋಳು ಬಿಡು, ಚಿಕ್ಕದೋಳು ಬಿಡು, ದೊಡ್ಡದು. ಎಲ್ಲೂ ಹೋಗಲ್ಲ ನೋಡು, ಅಲ್ಲಿಂದ ಹೊಡ್ಬತ್ತಾವಳೆ, ನಮ್ಮ ಅಕ್ಕ ಕರೀತಾವಳೆ ಅಂತ. ಬಲ್ಲಿ ಪೂಜೆ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ. ನವಿಲಂತೂ ಕುಕ್ಕೊತಾ ಇದ್ದಾವೆ ಎಷ್ಟೊಂದು. ಆ ನವಿಲು ಕೂಗೋದನ್ನ ಸೌಂಡ್ ಕೇಳಿಸ್ತಾ ಇದ್ರೆ ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಹಾಗೆ ನಗು ಕೂಡ ಬಂತು ನನಗೆ. ಹಾಗೆ ನಕ್ಕೊಂಡು ಅವ್ರು ಆಲ್ರೆಡಿ ಮುಂದಕ್ಕೆ ಹೋಗ್ಬಿಟ್ಟಿದ್ರು, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಫೈನಲಿ ಇವತ್ತಿನ ಹಬ್ಬ ಮುಗೀತು. ಸಿಹಿ ಹಬ್ಬ ಇವತ್ತು. ನಾಳೆ ಖಾರ, ಚಿಕನ್ ಆ ಥರ ಇರುತ್ತೆ. ಕಾಲು ತೊಳಿ ಬಿಡಪ್ಪ. ಹಾಂ, ಮನೆಗೆ ಬಂದ್ವಿ. ಮನೆಗೆ ಬರ್ತಿದ್ದಂಗೆ ಖುಷಿ ನಿಶಾ ಊಟ ಹಾಕೊಂಡು ಕೂತಿದ್ರು. ಬೆಳಗ್ಗೆ ತಿಂದಿದ್ದು, ಮಧ್ಯಾಹ್ನ ಊಟ ಯಾರೂ ಮಾಡಿರಲಿಲ್ಲ. ಅಲ್ಲೇ ದೇವಸ್ಥಾನದ ಹತ್ರನೇ ಹೊಟ್ಟೆ ಸಿತ್ತೈತೆ. ಏಕೆಂದರೆ ಹಂಗೆ ಏನಾದರೂ ಒಂಥರ ವೆರೈಟಿಯಾಗಿ ಊಟ ಇದ್ದಾಗ ಯಾವಾಗ ತಿನ್ನೋಣ ಅನಿಸುತ್ತೆ. ಹಾಗೆ ಅವ್ರಿಗೂ ಕೂಡ ಹೊಟ್ಟೆ ಹಸಿವಾಯಿತು ಅಂತ ಇದ್ರು ಅಲ್ಲೇ. ಸರಿ ಎಲ್ಲ ಆಗಿದೆಯಲ್ಲ, ಮನೆಗೆ ಹೋಗಿದ ತಕ್ಷಣಕ್ಕೆ ಹಾಕ್ಕೊಂಡು ತಿನ್ನೀರು ನಡೀರಿ ಅಂದೆ. నేను ಊಟ ಆಲ್ರೆಡಿ 7:30 ಆಗಿತ್ತು. ಊಟದ ಟೈಮ್ ಕೂಡ ಆಗ್ತಾಯಿತ್ತು. ಊಟ ಮಾಡಿರಾ ಅಂತ ಅಂದೆ. ಆಮೇಲೆ ಮತ್ತೆ ಅವರು ತುಮಕೂರು ಕೂಡ ಹೋಗ್ಬೇಕಿತ್ತು, ಏಕೆಂದರೆ ಮಗ ಹಸ್ಬೆಂಡ್ ಕೂಡ ಬರ್ತಾಯಿದ್ರು. ಫೋನ್ ಮಾಡಿದರು, ಆಲ್ರೆಡಿ ನಾವು ಬಿಟ್ಟಿದ್ದೀವಿ ಇಲ್ಲಿ, ಬನ್ನಿರಿ ಅಂತ. ಹಾಗೆ ನಮ್ಮ ಭಾವನ ಹೆಂಡ್ತಿ ಕೂಡ, ಅವರು ಕೂಡ ಹೊಟ್ಟೆ ಸಿತೈತೆ. ನಾನು ಊಟ ಮಾಡ್ತೀನಿ ಅಂತ ಅವರು ಊಟಕ್ಕೆ ಕೂತ್ಕೊಂಡ್ರು. ನಾನು ಹಸ್ಬೆಂಡೆಲ್ಲ ಬತ್ತು ಊಟ ಮಾಡೋಣ ಅಂದ್ಬಿಟ್ಟು ನಾನೇನು ತಿನ್ನೋಕೆ ಹೋಗಲಿಲ್ಲ. ಹಾಗೆ ನಾನು ಕೂಡ ಸ್ವಲ್ಪ ಪಲ್ಯಗಳೆಲ್ಲ ಹಾಕ್ಕೊಂಡು ತಿಂದೆ. ನೋಡು, ಕಚ್ಚುತ್ತೆ, ಇದು ಕಚ್ಚಿದ್ರಷ್ಟೇ, ವಿಷ ತುಂಬ ಇದು.
ಅದೇ ನೆಗ್ದು ಬಿಡುತ್ತೆ ಇವಾಗ ನನ್ನ ಹತ್ರಕ್ಕೆ ಅದು. ನೆಗೆ ಅಲ್ಲ ಕಣ, ನೆಗೆ ಅಲ್ಲ. ಬುಸ್ ನೋಡಿ ಈಗ ನೋಡಿ ಅದರಲ್ಲಿ ಹೆಂಗ್ ಕೂಗ್ತಾನೋ. ಹಿಂದೆನ ಮುಂದೆನ ಕಚ್ಚದ್ದು ಅದು ಕೊಂಡಿ ಒಳಗೆ ಹಿಂದೆ ಇದೆಲ್ಲ ಕೊಂಡಿ ಅದರಲ್ಲಿ ಮಣಿ ಇದ್ದಂಗಿಲ್ಲ ಬೆಳ್ಳಿಗೆ, ಅದರಲ್ಲಿ ವಿಷ ಬಿಡೋದು. ಇದು ಸುಮ್ಮನೆ ಇಟ್ಕತ್ತದ ಅಷ್ಟೇ ಇದ್ರಲ್ಲಿ. ಕೊಂಡಿ ಒಳಗೆ ಇಟ್ಕತ್ತಿದೆ ಅಷ್ಟೇ. ನೋಡಿ ಇದ್ರಾಗ ಕುಗ್ತೈತೆ ನೋಡು 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 ಅದ್ರಲ್ಲಿ ಕುಕ್ಕೋದು ನಲ್ಲಿ ವಿಷ ಬಿಟ್ಟು ನೋಡು. ಮಳೆ ಬಿತ್ತದ ಏನು ಓಡಿಸ್ತಾನೆ ಗೊತ್ತಾ? KSRTC ಹಳ್ಳ ನೋಡಲ್ಲ, ಪಳ್ಳ ನೋಡಲ್ಲ, ಹಂಪ ನೋಡಲ್ಲ, ದರ್ಶನ ಓಡಿಸ್ತಾನೆ. ನಾವು 9 ಗಂಟೆ 10 ಗಂಟೆಗೆ ಕರ್ಕೊಂಡು ಹೋಗ್ತಾನೆ ಹಿಂದೆಗಡೆ. ಅವನಿಗೆ ಇಷ್ಟ, ಅವನಿಗೆ ಹಿಂಗೆ ಅಲ್ಲಾಡ್ಬೇಕಂತ ಯಾಕೆ ಇರ್ಬೇಕಲ್ಲ ಸೀಟಲ್ಲಿ. ಹಸ್ಬೆಂಡ್ ಸಹ ಬಂದರು. ಬಂದಮೇಲೆ ಊಟ ಮಾಡಿದ್ವಿ. ಊಟ ಬಂದು ಒಬ್ಬಟ್ಟು, ಕಾಳುಗೊಜ್ಜು, ಹಪ್ಪಳ, ಎಲೆಕೋಸು ಪಲ್ಯ, ಕೋಸಂಬರಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ, ಅನ್ನ, ಒಬ್ಬಟ್ಟಿನ ಸಾಂಬಾರು ಇಷ್ಟು ಇವತ್ತಿನ ಅಡುಗೆ ಆಗಿತ್ತು. ಓಕೆ, ನಾನು ಕೂಡ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್ ಬಾಯ್, ಟೇಕ್